ಹೋಗ್ಬೇಕು ಕೈಕೊಂಡಿದೆ. ಸೊ ತನಿಖೆ ಆಗಲಿ, ಮುಂದೆ ಯಾರು ತಪ್ಪಿಸ್ತಾರೆ ಅಂತ ಗೊತ್ತಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅವ್ರು ಮಾಡೋಣ. ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಅಂದರೆ ಈ ರೀತಿ ಸೆಲೆಬ್ರೇಷನ್ ಆಗಬಾರ್ದಿತ್ತು, ಅದು ಆಗಿದೆ. ಅಲ್ಲ, ಘಟನೆ ಬಿಡಿ ಸರ್, ಘಟನೆ ಆಯಿತು. ಆದರೆ ಈ ರೀತಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರ ಬಗ್ಗೆ ನೋಡಿ, ಅದೇ ತನಿಖೆ ಆಗಬೇಕು. ಇನ್ನೂ ಭಾಳಷ್ಟು ಗೊಂದಲ ಇದೆ. ಅಲ್ಲ, ಸರ್ಕಾರದ ನಡೆ ಬಗ್ಗೆ ನಿಮ್ಮ ವೈಯಕ್ತಿಕ ಎಲ್ಲ ಯಾರು ಪೊಲೀಸರಿಗೆ ಗೊತ್ತಾಯ್ತಾ, ನಮಗೆ ಗೊತ್ತಾಯ್ತಾ, ಅವ್ರೇನು ನಮ್ಮ ಪರ್ಮಿಷನ್ ಮಾಡಿದಾರೆ, ಈಗ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇಲ್ಲಿವರೆಗೆ ಕನ್ಫ್ಯೂಷನ್ ಇದೆ. ತನಿಖಾ ವರದಿ ಮುಖ್ಯಮಂತ್ರಿಗಳು ಫ್ಲಾಗ್ ಹಿಡ್ಕೊಂಡು ರಸ್ತೆಯಲ್ಲಿ ಅದನ್ನೇ ಈಗ ತನಿಖಾ ವರದಿಯಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ನಾವು ಕೊಟ್ಟಿದ್ದು ಒಬ್ರು ಹೇಳ್ತಾರೆ, ಕೊಟ್ಟಿಲ್ಲ ಒಬ್ರು ಹೇಳ್ತಾರೆ. DCM ಅವರು ಫ್ಲಾಗ್ ಇಟ್ಕೊಂಡು ರಸ್ತೆಯಲ್ಲಿ ತಿರುಗಾಡ್ತಾರೆ ಸರ್, ಕಾರಲ್ಲಿ. ಹಾಗಾಗಿ ಕೇಳ್ತಾ ಇರೋದು ಸರ್. ಅದು ಯಾವ್ದಾದ್ರು ವೈಯಕ್ತಿಕ ವಿಚಾರ, ಈಗ ಫ್ಲಾಗ್ ಹಿಡಿಬಾರ್ದು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ ಅದು. ಆದರೆ ಇದು ಗೊಂದಲ ಆಗಿರೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಈಗ ವಿಧಾನಸೌಧದಲ್ಲಿ ಈಗ 20ರಿಂದ 25 ಜನಕ್ಕೆ PWD ಅನುಮತಿ ಕೊಟ್ಟಿದ್ದು ಸ್ಟೇಜ್ ಮೇಲೆ, ಜಾಸ್ತಿ ಇದ್ರು ಅನ್ನೋದು ಕೂಡ ಒಂದು ಆರೋಪ ಇದೆ ಸರ್. ಹೌದಾ ಸರ್? ಎಷ್ಟು ಜನಕ್ಕೆ ಇದೆಲ್ಲ ನೋಡಿ ತನಿಖೆಯಿಂದನೇ ಹೊರಗೆ ಬರಬೇಕು. ಪರ್ಮಿಷನ್ ಎಷ್ಟು ಜನ ಆಯಿತು, ಎಷ್ಟು ಜನ ಹೋದ್ರು, ಅವ್ರಿಗೆ ಯಾರು ಬಿಟ್ಟರು ಸರ್? ಬೇಲೂರು ಚಿಕ್ಕಮಗಳೂರು ಸರ್, NH ಬಿಜೆಪಿ ಸರಿ ಇಲ್ಲ ಅಂತಿದ್ದಾರೆ. ಇಲ್ಲೆಲ್ಲ ಯಾರ್ಯಾರು ಬೇಕೇ ಬೇಕು. ಅವ್ರಿಗಿದ್ರೆ ಮತ್ತೆ ಅವ್ರಿಗೂ ಅವಕಾಶ ಇದೆ. ವಿರೋಧ ಪಕ್ಷದವ್ರಿಗೆ ಮತ್ತೆ ಅವ್ರಿಗೂ ಅವಕಾಶ ಇದೆ. ನಾವು ಒಂದು ವರದಿ ಬರಲಿ, ಅದು ಸರಿ ಇದೆಯೋ ತಪ್ಪಿದೆ, ನಂತರ ಅವ್ರಿಗೂ ಅವಕಾಶ ಇದೆ. ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡ ಆಗ್ತಿದೆ ಸರ್ ಪ್ರತಿಪಕ್ಷಗಳು ಹಾಗೆಲ್ಲ ಹೇಳ್ತಾರೆ. ಈಗ ಅವ್ರದ್ದು ಎಲ್ಲ ದೊಡ್ಡದು ಈ ಥರ ಅವರು ರಾಜ್ಯದಲ್ಲಿ ಘಟನೆ ಆಗಿದೆ, ಕೇಂದ್ರದಲ್ಲಿ ಫೇಲ್ಯೂರ್ ಆಗಿದೆ. ಅದ್ರ ಬಗ್ಗೆ ಯಾವಾಗೂ ಚಕಾರ ಶಬ್ದ ಎತ್ತವರು ಈಗ ಮಾಡ್ತಾರೆ. ಹಾಗೆ ಈ ಥರ ಲ್ಯಾಪ್ಸ್ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ವೇಟ್ ಮಾಡಿ, ವರದಿ ಬಂದ್ಮೇಲೆ ಅದ್ರ ಬಗ್ಗೆ ಹೇಳ್ತೀವಿ. ಜಿಲ್ಲೆಗೆ ಏನಾದರೂ ಈಗ CM ಅವರು ಮಾಹಿತಿ ತಗೋಬೇಕಾದ್ರೆ ಅವ್ರು ಮಾಡಿದ ನಮ್ಗೆ ಗೊತ್ತಿಲ್ಲ, ಯಾವ ಮಾಹಿತಿ ಅಂತ. ಸರ್ಕಾರ ಮಾಡಿದ್ದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಡಿಸಿಷನ್ ತೊಗೊಂಡಿದ್ದಾರೆ, ಯಾರ್ಯಾರು ತಪ್ಪಿಸ್ತಾರೆ ಕ್ರಮ ಆಗಿದೆ ಅಂತ. ನೋಡೋಣ, ವರದಿ ಬರಲಿ. ಅದರಲ್ಲಿ ತಪ್ಪಿಲ್ಲ ಅಂತಂದರೆ ಮತ್ತೆ ಅದಕ್ಕೆ ದಾರಿ ಇದೆ. ಸರ್, ಲಾಸ್ಟ್ ಕ್ವಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.